ಸೊ ಹಾಯ್ ಫ್ರೆಂಡ್ಸ್ ಬಂದಿರೋಣ. ಸೊ ನಾಳಿನ ದಿನ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡ್ತಾರೆ ನೋಡ್ಕೊಂಬಣ. ಸೊ ನಾವು ನಿನ್ನಿನ ದಿನ ಏನು ನಾವು ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಸರಿ ಲಾಸ್ಟ್ ಫ್ರೈಡೆ ಏನು ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಒಂದು ವೇಳೆ ಮಾರ್ಕೆಟ್ ಏನಾದ್ರು ಈ ಒಂದು ಇದು ಸಪೋರ್ಟ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಮಾರ್ಕೆಟ್ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿ ತನಕ ಇರುತ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಓಕೆ 55,000 ತನಕ ಒಂದು ಏರಿಯಾ ನಮ್ಗೆ ಒಂದು ಟಾರ್ಗೆಟ್ ಅನ್ನು ಮಾಡಿದ್ವಿ ನಾವು. ಓಕೆ, ಸೊ ಆದ್ರೆ ಅದ್ರ ಜೊತೆಗೆ ನಾವು ಇನ್ನೊಂದೇನು ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು ಈ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಫ್ಲಿಪ್ ಝೋನ್ ನೀವು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಇದೇ ರೀತಿ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾರ್ಕೆಟ್ ಬ್ರೇಕ್ ಇರುತ್ತಪ್ಪ ಅಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಸೆಕೆಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಹೋಗಿ ಸ್ಟಾಪ್ ಆಗುತ್ತೆ, ಇಲ್ಲಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಇವತ್ತು ಏನಾಗಿತ್ತಪ್ಪ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿತ್ತು, ಬೆಗಿನ ತಡ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮಿನಿಸ್ ಹೊಡೆದು ಹೆಂಗಿತ್ತಪ್ಪ ಫಸ್ಟ್ ಓಪನ್ ಆಗಿ ಕೆಳಗಡೆ ಬಂದಿತ್ತು, ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಅವಾಗ ಏನಾಗಿತ್ತಪ್ಪ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಒಂದು ಥೇರಿದ ತಲೆಟ್ ಹೋಗ್ರಿ. ಯಾರು ನೀವು ಟ್ರೇಡಿಂಗ್ ಮಾಡ್ತಿಲ್ಲ ಇಂಟರ್ನೆಟ್ ಟ್ರೇಡಿಂಗ್ ಅವ್ರದ್ದು ಏನಪ್ಪಾ ಅಂತಂದ್ರೆ ಯಾವತ್ತು ಹೋಗಿ ತಲೆ ಹೋಗ್ರಿ ಮಾರ್ಕೆಟ್ ಯಾವತ್ತು ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಸಡನ್ ಆಗಿ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಫಸ್ಟ್ ಕೆಳಗಡೆ ಬಿದ್ದು ಓಕೆ ಕೆಳಗಡೆ ಫಾಲ್ ಆಗಿ ಎಲ್ಲ ಇರ್ತಕ್ಕಂತೆಲ್ಲ ಸ್ಟಾಪ್ ಲಾಸ್ ಮಾಡ್ಕೊಂಡು ಅವಾಗ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಓಕೆ, ಆಮೇಲೆ ಮೇಲಿಂದ ಕೆಳಗಡೆ ಫಾಲ್ ಆಗ್ಬೇಕಾದ್ರೂ ಸೇಮ್ ಥೇರಿ ಇರುತ್ತೆ. ಮೊದಲು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಅವಾಗ ಒಂದು ಪ್ರೈಸ್ ಆಕ್ಷನ್ ಮಾಡುತ್ತೆ, ಅವಾಗ ಡೈರೆಕ್ಟ್ ಆಗಿ ಮಾರ್ಕೆಟ್ ಫಾಲ್ ಆಗುತ್ತೆ. ಈ ಒಂದು ಎರಡು ಥೇರಿದಿಂದ ಏನಾಗ್ತಪ್ಪ ಮಾರ್ಕೆಟ್ ಇವತ್ತು ರನ್ ಆಗ್ತಿರುತ್ತೆ. ಓಕೆ, ಸೊ ಈ ಒಂದು ಒಂದೇ ಕ್ಯಾಂಡಲ್ ನೋಡ್ಕೊಂಡು ಹೋದ್ರೆ ಇಲ್ಲೇನೋ ಒಂದು ಗ್ಯಾಪ್ ಇತ್ತಲ್ಲ. ಓಕೆ, ಈ ಒಂದೇನು ಗ್ಯಾಪ್ ಇತ್ತು, ಈ ಗ್ಯಾಪ್ ಏನಾಗಿತ್ತಪ್ಪ ಮಾರ್ಕೆಟ್ ಇವಾಗ ಫಿಲ್ ಮಾಡಿದೆ. ಓಕೆ, ಸೊ ನಾಳಿನ ದಿನ ಏನಾದ್ರು ಈ ಒಂದು ಗ್ಯಾಪ್ ಅಪ್ ಮೇಲೆ ಓಕೆ ಇದೇನು ಕ್ಲೋಸ್ ಆಗ್ತದಿಲ್ಲ, ಈ ಕ್ಲೋಸ್ ಮೇಲೆ ಮಾರ್ಕೆಟ್ ಏನಾದ್ರು 56,000 ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಒಂದು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಇದು ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ 56,200. ಓಕೆ, ಈ 56,200 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿ ಹೋಗೋದಪ್ಪ ಅಂದ್ರೆ ಒಂದು ಫಸ್ಟ್ ಟಾರ್ಗೆಟ್ 56,400, ಆಮೇಲೆ 56,800 ಮತ್ತು 57,000 ಈ ಒಂದು ಟಾರ್ಗೆಟ್ ಏನ್ ಮಾಡೋದಪ್ಪ ಅಂದ್ರೆ ರೀಚ್ ಹಾಕೋದ್ರ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಸೊ ಫಸ್ಟ್ ಏನು ಬ್ರೇಕ್ ಮಾಡಬೇಕಪ್ಪ ಅಂದ್ರೆ 56,200 ಬ್ರೇಕ್ ಮಾಡ್ಕೊಂಡು ಅವಾಗ ಏನಾಗ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಇದೇನಿದೆ ಇವು ಫ್ಲಿಪ್ ಝೋನ್. ಓಕೆ, ಈ ಒಂದು ಏರಿಯಾ ಏನಾಗಬೇಕಪ್ಪ ಅಂದ್ರೆ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಯಾವ್ದಪ್ಪ ಅಂತಂದ್ರೆ 56,600. ಓಕೆ, ಇದು ಯಾವಾಗ ಬ್ರೇಕ್ ಆಗುತ್ತೆ ಅವಾಗ ಮತ್ತೆ ಮಾರ್ಕೆಟ್ ಏನಪ್ಪ ಒಂದು ಹೈಯರ್ ಹೈನ ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅದಾವ. ಅಥವಾ ಒಂದ್ ವೇಳೆ ಏನಾದ್ರು ಮತ್ತೆ ರಿಟರ್ನ್ ಇದೇ ಒಂದು ಫ್ಲಿಪ್ ಝೋನ್ ದಲ್ಲಿ ಓಕೆ ಇದೇನು ಝೋನ್ ಇದೆಯಲ್ಲ, ಇದೇನು ಗ್ಯಾಪ್ ಅಪ್ ಝೋನ್ ಇದೆಯಲ್ಲ, ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಏನಾದ್ರು ನಾಳಿನ ದಿನ ಏನಂತಪ್ಪ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಇಲ್ಲೇ ಏನಾಗ್ತಪ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂತಪ್ಪ ಮತ್ತೆ ಕೆಳಗಡೆ ಫಾಲ್ ಆಗುತ್ತೆ, ಮೇಲ್ಗಡೆ ಹೋಯ್ತಪ್ಪ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಇದನ್ನ ಒಂದು ಇಂಟರ್ನೆಟ್ ಟ್ರೇಡಿಂಗ್ ದಲ್ಲಿ ಯಾವ ರೀತಿ ನಾವು ಇದನ್ನ ಯೂಸ್ ಮಾಡಬಹುದು ಅಂತಕ್ಕಂಥದ್ದನ್ನ ನೋಡ್ಕೊಂಡ್ ಬಂದ್ರೆ 15 ಸ್ಟ್ಯಾಂಪ್ ನಲ್ಲಿ. ಸೊ ಹಿಂದಿನ ದಿನ ನಾವು ಏನ್ ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಲಾಸ್ಟ್ ಡೇ. ಸೊ ಇದೇನಾಗಿತ್ತಪ್ಪ ಅಂದ್ರೆ ಒಂದು ಸಪೋರ್ಟ್ ಇದೆ ಹೆವಿ ಆಗಿರ್ತಕ್ಕಂಥದ್ದು, ಮತ್ತು ಇದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ. ಇದ್ರ ಜೊತೆಗೆ ಇನ್ನೊಂದು ಮೇನ್ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂದ್ರೆ ಇದು ಅಂತ ಹೇಳಿದೆ ನಿಮಗೆ. ಹೌದಾ, ಸೊ ಇದು ಮೇನ್ ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಆದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋದ್ರು ಕೂಡ ಮಾರ್ಕೆಟ್ ನೀವು ಡೈರೆಕ್ಟ್ ಬೈ ಮಾಡ್ಲಕ್ ಹೋಗ್ಬಿಟ್ರೆ ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರಪ್ಪ ಅವಾಗ ಏನಂತ ಹೆವಿ ಆಗಿರ್ತಕ್ಕಂಥ ಒಂದು ಬೈರ್ಸ್ ಬರ್ತಾರೆ ಅಂತ ಹೇಳಿದ್ವಿ. ಆದ್ರೆ ಈ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಇದೇನಾದ್ರು ಲೋ ಹೈ ಬ್ರೇಕ್ ಮಾಡ್ತಾ ಹೈ ಬ್ರೇಕ್ ಮಾಡೋ ಜೊತೆಗೆ ಏನ್ ಮಾಡ್ತಪ್ಪ ಮಾರ್ಕೆಟ್ ನಿಧಾನವಾಗಿ ಮಾರ್ಕೆಟ್ ಏನಪ್ಪ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲಿನ ಹೋಗಿ ಏನ್ ಸ್ಟಾಪ್ ಆಗಿತ್ತಪ್ಪ ಅಂದ್ರೆ ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೆಕೆಂಡ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಕ್ಲೋಸ್ ಆಗಿದೆ. ಓಕೆ, ಸೊ ನಾಳಿನ ದಿನ ನಮ್ಗೆ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಈ ಎರಡು ಝೋನ್. ಓಕೆ, ಯಾವ್ಯಾವಪ್ಪ ಅಂದ್ರೆ ಇದು ಒಂದು ಝೋನ್. ಓಕೆ, ಆಮೇಲೆ ಇದೊಂದು ಝೋನ್ 55,600 ಆಮೇಲೆ 56,000 ಈ ಟೋಟಲ್ ಒಂದು 400 ಪಾಯಿಂಟ್ ಏನಿದೆ ಈ ಝೋನ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ಹೌದಾ, ಸೊ ಮಾರ್ಕೆಟ್ ಏನಾದ್ರು ಇಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಅಥವಾ ಕೆಳಗೆ ಬಂದು ಕನ್ಸಲ್ಟೇಷನ್ ಆಗಿ ಪ್ರೈಸಸ್ ಮಾಡ್ಕೊಂಡು ಇದು ಮೇಲ್ಗಡೆ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಯಾವ್ದು ಇರುತ್ತಪ್ಪ ಅಂತಂದ್ರೆ 56,000. ಸೊ 56,000 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 56,200 ಆಮೇಲೆ 56,400 ಆಮೇಲೆ 56,600 ಈ ರೀತಿಯಾಗಿ 200 ಪಾಯಿಂಟ್ ಏನಿರ್ತಪ್ಪ ಅಂದ್ರೆ ರೀಚ್ ಆಗುವಂತ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಓಕೆ, ಸೊ ಡೈರೆಕ್ಟ್ ಆಗಿ ಏನಾದ್ರು 56,000 ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಡೈರೆಕ್ಟ್ ಆಗಿ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ ಈ 56,500 ತನಕ ಮಾರ್ಕೆಟ್ ನಾಳಿನ ದಿನ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇದೇ ರೀತಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂದು ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡ್ತಾರೆ ಫಸ್ಟ್ ಸಪೋರ್ಟ್ ನಮ್ಗೆ ಇರ್ತಕ್ಕಂಥದ್ದು ಇದು ಒಂದು 55,400. ಈ 55,400 ಏನಪ್ಪಾ ಅಂತಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಇಲ್ಲಿ ಇದನ್ನ ಬರಕ್ ಬಂದು ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಅವಾಗ ಇದನ್ನ ಬ್ರೇಕ್ ಮಾಡಬೇಕು. ಅವಾಗ ಏನಾಗುತ್ತಪ್ಪ ನೆಕ್ಸ್ಟ್ ಸಪೋರ್ಟ್ ನಮಗೆ ಇಲ್ಲಿ 55,200 ನಾವು ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಒಂದ್ ವೇಳೆ ಏನಾದ್ರು ಡೈರೆಕ್ಟ್ ಆಗಿ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತಪ್ಪ. ಓಕೆ, ಇಲ್ಲಿ ಈ ಒಂದು ಸ್ಪೇಸ್ ಅಲ್ಲಿ ಏನು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಫಸ್ಟ್ ಕೆಳಗಡೆ ಬರುತ್ತೆ, ಇದೇನ ನಮಗೆ ರೆಸಿಸ್ಟೆನ್ಸ್ ಅಂತ ಹೇಳ್ತಿದ್ರೆ ಈ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ವರ್ಕ್ ಮಾಡ್ಕೊಂಡು ಮತ್ತೆ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್
ಇಲ್ಲಿ ಕನ್ಸೋಲೇಷನ್ ಆಗಿ ಅಥವಾ ಇಲ್ಲಿ ಒಂದು ಫುಲ್ ಬ್ಯಾಕ್ ತೊಗೊಂಡು ಮಾರ್ಕೆಟ್ ಮತ್ತೆ ಏನಾಗ್ತದಪ್ಪ ಅಂದ್ರೆ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ದಲ್ಲಿ ನೀವು ಸ್ವಲ್ಪ ಟ್ರೆಂಡಿಯಾಗಿ ಟ್ರಿಕ್ಕಿಯಾಗಿ ನೀವು ಟ್ರೇ ಮಾಡೋದು ತುಂಬಾನೇ ಒಳ್ಳೇದು. ಸೊ ಅದೇ ರೀತಿಯಾಗಿ ನಾಳಿನ ದಿನ ಏನಪ್ಪಾ ಅಂದ್ರೆ ಒಂದು ಸೆನ್ಸೆಕ್ಸ್ ಎಕ್ಸ್ಪೈರ್ ಆಗಿದೆ, ಸೆನ್ಸೆಕ್ಸ್ ಮಾತ್ರ ನೋಡೋದು. ಸೊ ಸೆನ್ಸೆಕ್ಸ್ ಏನ್ ಮಾಡಿದಪ್ಪ ಅಂದ್ರೆ ಫುಲ್ಲಿ ಆಗಿ ತನ್ನ ಏನು ಒಂದು ಗ್ಯಾಪ್ ಇತ್ತು ಆ ಗ್ಯಾಪ್ ಅನ್ನ ಏನ್ ಮಾಡಿದಪ್ಪ ಅಂದ್ರೆ ಫುಲ್ ಮಾಡಿದೆ, ಹೌದಾ. ಸೊ ಈ ಗ್ಯಾಪ್ ಅನ್ನ ಡೈರೆಕ್ಟ್ ಆಗಿ ಫುಲ್ ಮಾಡಿದೆ. ಸೊ ನಾಳಿನ ದಿನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮಗೆ ನಾಳಿನ ದಿನ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೇನು ರೆಸಿಸ್ಟೆನ್ಸ್ ಇತ್ತಲ್ಲ ನಿನ್ನಿನ ದಿನ, ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಏನಪ್ಪ ಹೆವಿ ಆಗಿರ್ತಕ್ಕಂಥ ಒಂದು ಇಲ್ಲಿ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಇದು ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್, ಅದಾದ ಕೂಡಲೇ ಏನಪ್ಪ ಅಂದ್ರೆ ಸೆಕೆಂಡ್ ಸಪೋರ್ಟ್ ಇಲ್ಲಿ ಇರ್ತದೆ. ಓಕೆ, ಇದು ಹೆವಿ ಆಗಿರ್ತಕ್ಕಂಥ ಒಂದು ಸೆಕೆಂಡ್ ಸಪೋರ್ಟ್. ಸೊ ಮಾರ್ಕೆಟ್ ಏನಾದ್ರು ಈ ಒಂದು ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಇಲ್ಲಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಇದು ಏನಾದ್ರು ಹೈ ಓಪನ್ ಆಯ್ತಂದ್ರೆ, ಓಕೆ ಈ ನೋಡ್ರಿ ಇಲ್ಲಿ ಏನಿದೆ ಹೈ ಏನಿದೆಲ್ಲ ಈ ಹೈ ಏನಪ್ಪಾ ಅಂತಂದ್ರೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಅನ್ನ ತಗೊಂಡ್ ಕಿಶನ್ ಬರ್ತದೆ 81,800. ಓಕೆ ನೋಡ್ರಿ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ಆಮೇಲೆ ರೆಸಿಸ್ಟೆನ್ಸ್. ಓಕೆ, ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನಾಳೆ ದಿನ ಏನೋ ಕನ್ಸೋಲೇಷನ್ ಆಗಿ ಮೇಲಿನ ಸೈಡ್ ಡೈರೆಕ್ಟ್ ಬ್ರೇಕ್ ಮಾಡ್ತಪ್ಪ ಎಲ್ಲಿವರೆಗೂ ಹೋಗೋದು ಮಾರ್ಕೆಟ್ ಅಂತಂದ್ರೆ ಈ ಒಂದು ಸ್ಪೇಸ್ ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾವಪ್ಪ 82,400. ಓಕೆ, 82,400 ತನಕ ಮಾರ್ಕೆಟ್ ಇಲ್ಲಿ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಸೊ ಹೀಗಾಗಿ ನೀವು ಮಾರ್ಕೆಟ್ ಅಲ್ಲಿ ಸರಿಯಾಗಿ ನೋಡ್ಕೊಂಡು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಅದೇ ರೀತಿಯಾಗಿ ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಈ ಒಂದು ಸ್ಪೇಸ್ ನ ಹೇಳ್ತಾ ಇದ್ದಿಲ್ಲ 81,800 ಇದೇನಾದ್ರು ಮೇಲ್ಗಡೆ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಅವಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಸ್ವಲ್ಪ ಇದೇನು ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಿಲ್ಲ ನಿಮಗೆ, ಇದು ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ವರ್ಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಓಕೆ, ಸೊ ಇದನ್ನ ಒಂದು ಇಂಟರ್ಡೇ ಟ್ರೇಡಿಂಗ್ ಯಾವ ರೀತಿ ಮಾಡಬೇಕು ಟ್ರೇಡ್ ಅಂತ ನೋಡ್ಕೊಂಡ್ರೆ ಎಫೆಕ್ಟಿವ್ ಟೈಮ್ ಫ್ರೇಮ್ದಲ್ಲಿ ನೋಡಿ ತುಂಬಾ ಈಸಿ ಆಗಿದೆ. ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಫಸ್ಟಿಗೆ ಇಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಒಂದು ಝೋನ್ ಮಾಡಿತ್ತು, ಯಾವ್ದಪ್ಪ ಅಂದ್ರೆ ಒಂದು ಬೇರಿಯಸ್ ಝೋನ್ ಮಾಡಿತ್ತು. ಓಕೆ, ಝೋನ್ ಆಮೇಲೆ ಇಲ್ಲಿ ಒಂದು ನಾವು ಒಂದು ಟ್ರೆಂಡ್ ಲೈನ್ ಅನ್ನ ತಗೊಂಡ್ರೆ ಈ ಟ್ರೆಂಡ್ ಲೈನ್ ಅನ್ನ ನೋಡಿದ್ರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಇವಾಗ ಮೇಲ್ಗಡೆ ಹೋಗಿದೆ, ಹೌದಾ. ಸೊ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದ್ರಿಂದ ಈ ಮಾರ್ಕೆಟ್ ಅಲ್ಲಿ ನಿಂತಪ್ಪ ಇವಾಗ ಇದು ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಅಂದ್ರೆ ಮಾರ್ಕೆಟ್ ನಿಂತಿದೆ, ಹೌದಾ. ಇದೇನಿದೆ ಬೇರಿಯಸ್ ಝೋನ್ ಅಂತ ಬೇರಿಯಸ್ ಝೋನ್ ಅನ್ನ ಕಂಪ್ಲೀಟ್ ಆಗಿ ಫುಲ್ ಮಾಡ್ಕೊಂಡು ಮಾರ್ಕೆಟ್ ಈಗ ಒಂದು ಬುಲಿಶ್ ಝೋನ್ ದಲ್ಲಿ ನಿಂತಿದೆ. ಮಾರ್ಕೆಟ್ ಏನಾದ್ರು ನಾಳಿನ ದಿನ ಇಲ್ಲಿ ಕನ್ಸೋಲೇಷನ್ ಆಯ್ತಪ್ಪ ಅಂದ್ರೆ ಕನ್ಸೋಲೇಷನ್ ಆಗಿ ಇಲ್ಲೇ ಫ್ಲಾಟ್ ಓಪನ್ ಆಗಿ ಕನ್ಸೋಲೇಷನ್ ಆಗ್ತದೆ, ಈ ಒಂದು ಹೈ ಅನ್ನ ಏನೋ ಬ್ರೇಕ್ ಮಾಡ್ತಾರೆ. ಓಕೆ, ಇದು ಬ್ರೇಕ್ ಮಾಡ್ತಾರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಎಲ್ಲಿಗೂ ಹೋಗುತ್ತಪ್ಪ ಫಸ್ಟ್ ರೌಂಡ್ ಫಿಗರ್ 82,000 ಹೋಗುತ್ತೆ. 82,000 ಆದ ಕೂಡಲೇ ಡೈರೆಕ್ಟ್ ಆಗಿ ಇಲ್ಲಿ ಒಂದು ಏನಪ್ಪಾ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ, ಹೌದಾ. 82,250. ಓಕೆ, 82,250 ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಏರಿಯಾ ಇರೋದ್ರಿಂದ ಇದನ್ನು ಕೂಡ ನಾವು ಸ್ವಲ್ಪ ಒಂದು ನಮಗೆ ಸ್ವಲ್ಪ ಟ್ರಿಕ್ಕಿಯಾಗಿ ನಮಗೊಂದು ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ಬೋದು. ಇಲ್ಲಿ ನಾವು ಟಾರ್ಗೆಟ್ ಅನ್ನ ನಾವು ಪ್ರಾಫಿಟ್ ಅನ್ನು ಬುಕ್ ಮಾಡೋದ್ರ ಚಾನ್ಸಸ್ ಜಾಸ್ತಿ ಇರ್ತಾವೆ. ಓಕೆ, ಸೊ ಇದನ್ನೇನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ತನಕ ಹೋಗ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 82,500 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಒಂದ್ ವೇಳೆ ಏನಾದ್ರು ಇದೇ ಒಂದು ಝೋನ್ ದಲ್ಲಿ ಇರ್ತಪ್ಪ ಅಂದ್ರೆ, ಓಕೆ, ಸೊ ಯಾವ ಝೋನಪ್ಪ ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ನಾಳಿನ ದಿನ ಓಪನ್ ಆಯ್ತಪ್ಪ ಅಂದ್ರೆ ಅವಾಗ ಏನಾಗ್ತೈತಿ ಯಾವ ಸೈಡ್ ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡುತ್ತೆ ಆ ಸೈಡ್ ಮತ್ತೆ ಮಾರ್ಕೆಟ್ ಕೆಳಗಡೆ ಅಥವಾ ಇಲ್ಲಿ ಕನ್ಸೋಲೇಷನ್ ಆಗಿ ಮೇಲೆ ಹೋಯ್ತಪ್ಪ ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಬಟ್ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಓಪನ್ ಆಯ್ತಂದ್ರೆ ಕಂಪಲ್ಸರಿ ಇಲ್ಲಿ ಮಾರ್ಕೆಟ್ ಕನ್ಸೋಲೇಷನ್ ಆಗ್ಬೇಕು. ಕನ್ಸೋಲೇಷನ್ ಆಗೋಕ್ಕಿಂತ ಮುಂಚಿತವಾಗಿ ಅಕಸ್ಮಾತ್ ಟ್ರೇಡ್ ತಗೊಂಡ್ರಪ್ಪ ಅಂದ್ರೆ ಬೈ ಆಗ್ಲಿ ಎಲ್ಲ ನೀವು ಟ್ರ್ಯಾಪ್ ಹಾಕಿಸಿಂದ ನಿಮ್ದೆಲ್ಲ ಲಾಸಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತಾವ. ಓಕೆ, ಸೊ ಹೀಗಾಗಿ ನಾಳೆ ದಿನ ನೀವು ಟ್ರಿಕ್ ಆಗಿ ಯೂಸ್ ಮಾಡಿ. ಸೊ ಅದೇ ರೀತಿಯಾಗಿ ನೀವು ಡೆಲ್ಟಾ ಎಕ್ಸ್ಚೇಂಜ್ ಒಳಗೆ ಕ್ರಿಪ್ಟೋ ಕರೆನ್ಸಿ ಯಾರು ಟ್ರೇಡ್ ಮಾಡೋದಿರಪ್ಪ ಅಂತಂದ್ರೆ ಅವ್ರೇನ್ ಮಾಡಿರಪ್ಪ ಅಂತಂದ್ರೆ ನೀವು ಸ್ವಲ್ಪ ನನ್ನ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಥ್ರೂ ನೀವು ಏನಾದ್ರು ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ 2 ತಿಂಗಳ ತನಕ 10% ಡಿಸ್ಕೌಂಟ್ ಎಲ್ಲಿ ಇರುತ್ತಪ್ಪ ಅಂತಂದ್ರೆ ನೀವೇನು ಬ್ರೋಕರೇಜ್ ಟ್ರೇಡ್ ಮಾಡೋಣ ಬ್ರೋಕರೇಜ್ ಕೊಟ್ಟ ಆ ಬ್ರೋಕರೇಜ್ ಒಳಗೆ 10% ಡಿಸ್ಕೌಂಟ್ ನಿಮ್ಗೆ ನನ್ನ ಒಂದು ಲಿಂಕ್ ಇಂದ ನೀವು ಏನಾದ್ರು ಟ್ರೇಡ್ ಮಾಡಿರಪ್ಪ ನಿಮ್ಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.